ರಾಜ್ಯ ಸರ್ಕಾರ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ವಿಧೇಯಕವನ್ನು ಮಂಡಿಸಿರುವಂಥದ್ದು, ಜೊತೆಗೆ ಈ ಬಗ್ಗೆ ಸಂಬಂಧಪಟ್ಟ ಒಂದು ನೀತಿಯನ್ನು ತರಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಅಂದರೆ MNC ಕಂಪನಿಗಳು, ಬಹುರಾಷ್ಟ್ರೀಯ ಕಂಪನಿಗಳಿಗೆ ಕನ್ನಡರಿಗೆ ಉದ್ಯೋಗ ಕೊಟ್ಟಿರೋ ಸಂಬಂಧಪಟ್ಟಂತೆ ಅಂಕಿಅಂಶಗಳನ್ನು ಬೋರ್ಡಲ್ಲಿ ಹಾಕಬೇಕು ಅನ್ನೋ ಸಂಬಂಧಪಟ್ಟಂತೆ ತೀರ್ಮಾನವನ್ನು ತೆಗೆದುಕೊಳ್ಳಕ್ಕೆ ಮುಂದಾಗಿ ಈ ಬಗ್ಗೆ ಮಾತಾಡೋಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡೂರು ನಮ್ಮ ಜೊತೆ ಇದ್ದಾರೆ. ಸರ್, ಏನು ಸರ್ ಅದು ಹೊಸ ನಿಯಮ? ಈಗ ನೀವೆಲ್ಲ ಕನ್ಫ್ಯೂಷನ್ ಮಾಡಬೇಡ್ರಿ ಮಾಧ್ಯಮದವರು. ಬೋರ್ಡ್ಗಳನ್ನು ಹಾಕೋದು ಅವನ್ನ ತೀರ್ಮಾನ ಆಗಿಲ್ಲ, ಸಲಹೆಗಳನ್ನು ಕೊಟ್ಟಿದ್ದಾರೆ. ನಿಯಮಗಳನ್ನು ರೂಪ ಮಾಡೋ ಹೊತ್ನ್ಯಾಗ ಯಾವ ಮಾಡಬೇಕು ಯಾವ ಮಾಡಬಾರ್ದು ಅನ್ನೋದು ತೀರ್ಮಾನ ಆಮೇಲೆ ಮಾಡ್ತೀವಿ. ಈಗ ನಾವು ಅಂಕಿಅಂಶಗಳನ್ನು ಬೋರ್ಡ್ ಹಾಕ್ತೀವಿ ಅಂತಂದೇ ಬಹುರಾಷ್ಟ್ರೀಯ ಕಂಪ್ನಿಗಳು ನಮ್ಮಲ್ಲಿ ಬರಬೇಕಲ್ಲ. ನಾವೆಲ್ಲದೂ ವಿಚಾರ ಮಾಡ್ತೀವಿ, ಸಾಧಕ ಬಾಧಕಗಳನ್ನೆಲ್ಲ ವಿಚಾರ ಮಾಡಿ ನಿಯಮಗಳನ್ನು ರೂಪಣೆ ಮಾಡ್ತೀವಿ. ಯಾವುದೇ ನಿಯಮ ಈಗ ನಾವು ಇನ್ನೂ ನಿಯಮಗಳ ರೂಪಣೆ ಮಾಡೋಕ್ಕೆ ಈಗ ಇದು ಎರಡರೊಳಗೂ ಅಪ್ರೂವಲ್ ಆಗಿದೆ. ಅದಾದಮೇಲೆ ಈಗ ನಾವು ನೆಕ್ಸ್ಟು ಸಮಿತಿ ಇದೆ ನಮ್ಮದು. ಆ ಸಮಿತಿ ಒಳಗೆ ಎಲ್ಲ ಸೆಕ್ರೆಟ್ರಿಗಳಿದ್ದಾರೆ, CS ಇದ್ದಾರೆ, ಅಪರ ಕಾರ್ಯದರ್ಶಿಗಳಿದ್ದಾರೆ, ITBT ಸೆಕ್ರೆಟ್ರಿ ಇದ್ದಾರೆ, ಆಮೇಲೆ ಕೈಗಾರಿಕಾ ಸೆಕ್ರೆಟ್ರಿಗಳಿದ್ದಾರೆ, ಹೋಮ್ ಸೆಕ್ರೆಟ್ರಿ ಇದ್ದಾರೆ. ಇವರೆಲ್ಲ ಸೆಕ್ರೆಟ್ರಿ ಹೈ ಲೆವೆಲ್ ಕಮಿಟಿ ಇದೆ. ಆ ಕಮಿಟಿ ಒಳಗೆ ನಿರ್ಧಾರ ಮಾಡೋದು. ಯಾವುದೂ ಈ ಸದ್ಯ ತೀರ್ಮಾನಗಳು ಆಗಿಲ್ಲ. ಈ ಸದ್ಯ ತೀರ್ಮಾನ ಆಗಿದ್ದು ಒಂದೇ ಒಂದು 60% ಕನ್ನಡವನ್ನು ಕಡ್ಡಾಯವಾಗಿ ಬಳಸಬೇಕು. ಅದಾದಮೇಲೆ ನಿಯಮಗಳನ್ನು ರೂಪಣೆ ಮಾಡ್ತೀವಲ್ಲ, ಅದನ್ನು ಭಾಳ ವಿಚಾರ ಮಾಡಿ ಸಾಧಕ ಬಾಧಕಗಳು ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ. ಸಲಹೆ ಬಂದಿದೆ ಸರ್ ಈ ಬಹುರಾಷ್ಟ್ರೀಯ ಕಂಪನಿಗಳೆಲ್ಲ ಬಹುರಾಷ್ಟ್ರೀಯ ಕಂಪನಿಗಳೆಲ್ಲ ಏನು ಸಲಹೆ ಬಂದಿರೋದು? ಅಲ್ಲ, ಸಲಹೆಗಳು ಕೆಲವೊಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಈಗ ನಿಯಮಗಳನ್ನು ಇದನ್ನು ರೂಪಿಸ್ರಿ, ಬೋರ್ಡ್ ಹಾಕ್ಲಂದ್ರೆ ಅವ್ರ ಮೇಲೆ ಕ್ರಮ ತಗೊಳ್ರಿ. ಉದ್ಯೋಗ ಸಂಬಂಧಪಟ್ಟಂತೆ ಏನು ಸಲಹೆ ಸಂಬಂಧ ಬಗ್ಗೆ ಇನ್ನು ಸಲಹೆಗಳು ಕೆಲವೊಂದಿಷ್ಟು ಕೊಟ್ಟಿದ್ದಾರೆ. ಅವನ್ನ ತೀರ್ಮಾನ ಈಗ ಮಾಡಲ್ಲ, ಅದನ್ನು ಕಮಿಟಿಯಾಗಿ ನಿರ್ಧಾರ ಮಾಡ್ತೀವಿ. ಸರ್, ಈಗ ನನ್ನ ಪ್ರಶ್ನೆ, ಈಗ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕನ್ನಡಿಗರು ನಮ್ಮ ರಾಜ್ಯದಲ್ಲಿ ಒಂದಷ್ಟು ಸವಲತ್ತನ್ನು ಕೊಡುವಂಥದ್ದು ಕಂಪನಿಗಳಿಗೆಲ್ಲವೂ ಕೂಡ ಈಗ ಅವರ ಸಲಹೆ ಪ್ರಕಾರ ಈಗ ಎಷ್ಟು ಕನ್ನಡಿಗರು ಉದ್ಯೋಗ ಇದೆ ಅನ್ನೋದ್ರಲ್ಲಿ ತಪ್ಪೇನಿದೆ? ನೀವು ಬೋರ್ಡ್ ಹಾಕೋದ್ರಲ್ಲಿ ತಪ್ಪು ಏನಿಲ್ಲ. ಅದನ್ನೇ ಸಲಹೆ ತೊಗೊತೀನಿ. ಸಲಹೆ ತೊಗೊಲಾರ್ದ ನಿರ್ಧಾರ ಮಾಡೀನಿ ಅಂತಂದರೆ ತಪ್ಪಾಗುತ್ತಲ್ಲ. ಸಲಹೆ ತೊಗೊತೀನಿ, ಸಲಹೆ ಬರಲಿ, ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಚರ್ಚೆ ಮಾಡಿದ್ಮೇಲೆ ನಿರ್ಧಾರ. ವಿಧಾನ ಪರಿಷತ್ನಲ್ಲಿ ಕೂಡ ಇದನ್ನು ಹೇಳಿದ್ರೆ ನೀವು? ಹೌದೌದು, ವಿಧಾನ ಪರಿಷತ್ನಾಗೂ ಸಲಹೆ ಹೇಳಿದ್ದಾರೆ, ವಿಧಾನಸಭೆಯೊಳಗೂ ಹೇಳಿದ್ದಾರೆ. ಅದನ್ನು ನಿಯಮಗಳು ರೂಪಣೆ ಮಾಡೋದ್ನಾಗ ಅದರೊಳಗೆ ನಮ್ಮ ಮಂತ್ರಿಗಳಿದ್ದಾರೆ, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಅವರೆಲ್ಲ ಗಮನಕ್ಕೆ ತಂದುಕಾಸಿ ನಿರ್ಧಾರಗಳನ್ನು ಪ್ರಕಟ ಮಾಡಿ. ಕನ್ನಡಿಗರಾಗಿ ಏನು ಹೇಳ್ತೀರಿ ಇವಾಗ? ಓಕೆ, ಸಚಿವರಾಗಿ ಬಿಡಿ. ಕನ್ನಡಿಗರಿಗೆ ಅವಕಾಶ ಕೊಡೋದು ತಪ್ಪೇನಿಲ್ಲ. ಆದರೆ ಎಲ್ಲದನ್ನು ವಿಚಾರ ಮಾಡ್ಕೊಂಡು ನಿರ್ಧಾರ ಮಾಡ್ತೀವಿ. ಇಷ್ಟಂತ ಮೀಸಲಾತಿ ತರಬೇಕು ಅಂತನೋ ಅಥವಾ ಯಾವ ರೀತಿ ಅಂತ? ಅದ್ರ ಬಗ್ಗೆ ಚರ್ಚೆಗಳಾಗಲಿ. ನಾನು ನಿಯಮಗಳನ್ನು ಈಗ ರೂಪಣೆ ಮಾಡ್ತಿದ್ವಿ. ಅಂದ್ರೆ ಈಗ ಒಂದು ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಎಷ್ಟೆಷ್ಟು ಉದ್ಯೋಗ ಕೊಟ್ಟಿದೆ ಕನ್ನಡಿಗರಿಗೆ ಅನ್ನೋದು ಬೋರ್ಡ್ ಹಾಕ್ಬೇಕು ಸಂಬಂಧಪಟ್ಟಂತೆ ಚರ್ಚಿಸಿ. ಅದರ ನಿರ್ಧಾರಗಳಾಗಿಲ್ಲ. ನೀವು ಅದನ್ನು ಕಾಂಪ್ಲಿಕೇಟೆಡ್ ಅನ್ನ ಮಾಡಕ್ಕೆ ಹೋಗಬೇಡಿ ದಯಮಾಡಿ. ನಂದು ವಿನಂತಿ, ಅದು ಚರ್ಚೆ ಒಳಗೆ ಕೆಲವೊಂದಿಷ್ಟು ಮಂದಿ ಸಲಹೆಗಳು ಕೊಟ್ಟಿದ್ದಾರೆ, ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ನೀವು ಹೇಳಕತ್ತಿದ್ದು ಕೈಗಾರಿಕೆಗಳಿಗೆ ಬೋರ್ಡ್ ಹಾಕೋದಲ್ಲ, ಬೋರ್ಡ್ ಹಾಕ್ರಿ ಅಂತ ಒಬ್ರು ಹೇಳಿದ್ದಾರೆ. ಕೆಲವೊಂದಿಷ್ಟು ಕನ್ನಡಿಗರಿಗೆ ಮೀಸಲಾತಿ ಕೊಡ್ರಿ ಅಂತ ಹೇಳಿದ್ದಾರೆ. ಕೆಲವೊಂದಿಷ್ಟು ಶಿಕ್ಷಣ ಇಲಾಖೆ ಒಳಗೆ ಕನ್ನಡಿಗರ ಬಗ್ಗೆ ವಿಚಾರ ಮಾಡಿ ಅಂತ ಎಲ್ಲ ಸಲಹೆ ಕೊಟ್ಟು ಅವ್ರು ಸಲಹೆ ತೊಗೊಳೋಣ. ಇದರಲ್ಲಿ ಸಚಿವರಿಗೆ ಯಾಕೆ ಒಂದು ಏನಂದ್ರೆ ಇನ್ನೂ ಚರ್ಚೆ ಅಂತ ಅಂದ್ರೆ ಓಕೆ ರೂಪಣೆ ಆಗಿಲ್ಲ ರೀ, ನೇಮ ಆಗಿಲ್ಲ, ಇನ್ನೂ ಮಾಡ್ತೀರಾ? ನಿಯಮಗಳನ್ನು ಸಭೆ ಮಾಡಿ, ಅದ ಅಧ್ಯಕ್ಷತೆ ನಾನೇ ಇದ್ದೀನಿ. ನಿಯಮಗಳ ಮಾಡೋ ಹೊತ್ತಿನಾಗ ಎಲ್ಲವೂ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ. ಅದನ್ನು ಆಮೇಲೆ ಎಲ್ಲದೂ ಪರಿಗಣನೆ ತೊಗೊಳೋದು, ಎಲ್ಲ ಸಲಹೆಗಳು ಕೊಟ್ಟಿದ್ದೀನಿ, ಎಲ್ಲದೂ ಪರಿಗಣನೆ ತೊಗೊಳೋದಾಗಲ್ಲ. ಎಲ್ಲ ಸಲಹೆಗಳನ್ನು ಅದನ್ನ ಬಿಡೋಕ್ಕೂ ಆಗಂಗಿಲ್ಲ. ಯಾವ ಉತ್ತಮವಾಗಿರ್ತಾವೆ ರಾಜ್ಯಕ್ಕೆ, ಜನರಿಗೆ ಯಾವ ಉತ್ತಮ ಅನ್ನೋದ್ರ ಬಗ್ಗೆ ನಿರ್ಧಾರ ಆಗುತ್ತೆ. ಮಲ್ಟಿನ್ಯಾಷನಲ್ ಕಂಪನಿ ಬರಲ್ಲ ಬೋರ್ಡ್ ಹಾಕಬೇಕು ಅಂತ ಆತಂಕ ಇದೆಯಲ್ಲಲ್ವಾ? ಆತಂಕ ನಾನು ಹೇಳ್ತಾ ಇರೋದು, ಅಂಥ ಸಮಸ್ಯೆಗಳು ಇಲ್ಲ. ಚರ್ಚೆ ಮಾಡಲಾರ್ದ ನಾನು ನಿರ್ಧಾರ ಪ್ರಕಟ ಮಾಡಿದ್ದೀನಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಮಾತಾಡಿದ್ದಾರೆ, ಅದ್ರ ಬಗ್ಗೆ ಚಿಂತನೆಯೂ ಇಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಹೇಳಿದ್ರಿ ಕನ್ನಡ ನಾಮ ಅಂದರೆ ಮಲ್ಟಿನ್ಯಾಷನಲ್ ಕಂಪನಿಗಳು ಆಗಲಿಲ್ಲ. ಸಲಹೆ ಕೊಟ್ಟರು ರೀ, 22 ಮಂದಿ ವಿಧಾನ ಪರಿಷತ್ ಸದಸ್ಯರು ಮಾತಾಡಿದ್ದಾರೆ. ಹೌದಾ? ನಿಯಮ ರೂಪಿಸ್ತೀವಿ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಎಸ್ ಸರ್, ನಿನ್ನೆ ನಾಡಗೀತದ ಏನು ಸರ್ ಇಶ್ಯೂ ಎಲ್ಲ ಸವಾಲಾಗಿದೆ, ಅದನ್ನು ತಿದ್ದುಪಡಿ ಆದೇಶ ಮಾಡಿದ್ದೀವಿ. ನೋಟಿಸನ್ನು ಕೊಟ್ಟಿದ್ದೀರಾ? ಅದಕ್ಕೆ ಕೊಡ್ತೀವಿ. ಇದು ಶಿವರಾಜ್ ತಂಗಡಿಯವರ ಹೇಳಿಕೆ. ಅವರು ಹೇಳ್ತಾ ಇರುವಂಥದ್ದು ಏನು ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಕನ್ನಡಿಗರಿಗೆ ಎಷ್ಟು ಉದ್ಯೋಗ ಕೊಡಬೇಕು ಅನ್ನೋ ಸಂಬಂಧಪಟ್ಟಂತೆ ಚರ್ಚೆಗಳು, ಸಲಹೆಗಳು ಬಂದಿರೋದು. ಈ ಬಗ್ಗೆ ನಿಯಮ ರೂಪಿಸುವ ಸಂದರ್ಭದಲ್ಲಿ ಇದನ್ನು ಪರಿಗಣನೆ ತೆಗೆದುಕೊಳ್ತೀವಿ ಅಂತ ಹೇಳಿರುವಂಥದ್ದು. ಜೊತೆಗೆ ನಾಡಗೀತೆ ಸಂಬಂಧಪಟ್ಟಂತೆ ಏನು ಒಂದು ವಿವಾದ ಉಂಟಾಗಿತ್ತು, ತಪ್ಪಾಗಿ ಪ್ರಕಟ ಆಗಿತ್ತು, ಆ ಅಧಿಕಾರಿ ನೋಟಿಸ್ ಕೊಡೋದಕ್ಕೆ ಕೂಡ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು.